ಸೊ ಹಾಯ್ ಎವ್ರಿಬಾಡಿ. ಸೊ ಇವತ್ತು ಏನದ ಅಂದ್ರೆ ಇವತ್ತು ಸ್ಯಾಟರ್ಡೇ ಅದ ಆ್ಯಂಡ್ ನಂಗೆ ಸ್ವಲ್ಪ ಶೂಟ್ ಮಾಡೋಕ್ಕೆ ಹೋಗ್ಬೇಕು ನಾ ಆ್ಯಂಡ್ ಅಲ್ಲಿ ಪ್ಲೇಸಿಗೆ ಹೋಗ್ಬೇಕು. ಸೊ ಐ ಥಾಟ್ ಅದು ಕಂಟೆಂಟ್ನ ಮಾಡ್ತೀನಿ ಇವತ್ತಂತ. ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ಅಲ್ಲಿ 2 o'clock ಇರ್ಬೇಕು ಆ ಪ್ಲೇಸ್ದಾಗ. ಆ್ಯಂಡ್ ಇವಾಗ ಆಲ್ರೆಡಿ 10:30 ಮ್ಯಾಲೆ ಆಗೈತಿ. ಆ್ಯಂಡ್ ನಾ ಯಾಕೆ ಜಲ್ದಿ ಬಿಡತ್ತೀನಿ ಬಿಕಾಸ್ ಅದು ಯಶವಂತಪುರ ಕಡೆ ಅದು. ಸೊ ಇಟ್ ಈಸ್ ಟೂ ಫಾರ್ ಫಾರ್ ಮೀ. ನಾ BTM ಲೇಔಟಿಂದ ಯಶವಂತಪುರ ತನಕ ಹೋಗಬೇಕು. ಆ್ಯಂಡ್ ಹೋಗುವಾಗ ಬನಶಂಕರಿ ಹತ್ರ ಎಳ್ಕೊಂಡು ನನ್ನ ಫ್ರೆಂಡಿನ ಒಂದು ರ್ಯಾಕೆಟ್ ಅದು ಅದಕ್ಕದು ಸ್ಟ್ರಿಂಗ್ ಹೋಗ್ಬಿಟ್ಟವು, ಅದಕ್ಕೆ ನಾವು ಅದು ಹಾಕಿಸ್ಬೇಕು. ಸೊ ಅದೊಂದು ಕೆಲಸ ಐತಿ. ಆ್ಯಂಡ್ ಈಗ ಅದೇ ಮಾಡಕ್ಕೆ ಇವತ್ತು ಹೊಂಟೀನಿ. ಸೊ ಇವತ್ತು ಹೋಲ್ ಡೇ ಕಂಟೆಂಟ್ ವಿಲ್ ಬಿ ಲೈಕ್ ಇಷ್ಟೇ ಇರುತ್ತೆ. ಸೊ ಅದಕ್ಕೆ ನಾ ಇದನ್ನು ಶೂಟ್ ಮಾಡತ್ತೀನಿ ಆ್ಯಂಡ್ ಸ್ಟೇ ಟ್ಯೂನ್ಡ್. ಸೊ ಈಗ ನಾ ಹೋಗ್ತೀನಿ ಆ್ಯಂಡ್ ಐ ವಿಲ್ ಟ್ರೈ ಟು ಮೇಕ್ ಅ ಗುಡ್ ಕಂಟೆಂಟ್ ಔಟ್ ಆಫ್ ಇಟ್. ಸೊ ಎಸ್. ಸೊ ಇವಾಗ ನಾ ಅದು ರ್ಯಾಕೆಟ್ ಕೊಟ್ಟು ಬಂದೆ ಯೋನೆಕ್ಸ್ ಹತ್ರ. ಬನಶಂಕರಿ ಮೆಟ್ರೋ ಕಡೆ ಇದ್ದೀನಿ, ಇವಾಗ ಇಳ್ಕೊಂಡು ಹೋಗ್ತಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಆ್ಯಸ್ ಯೂಶ್ವಲ್ ನಾ ರಾಂಗ್ ಪ್ಲ್ಯಾಟ್ಫಾರ್ಮಿಗೆ ಹತ್ಕೊಂಡೆ. ಕಾನ್ಫಿಡೆನ್ಸ್ ಎಷ್ಟು ಅಂದರೆ ಕರೆಕ್ಟಾಗಿ ಹತ್ತಿನಾಳ ಅಂತಂದು ಹೋಗೀನಿ. ಆಮೇಲೆ ಗೊತ್ತಾಯ್ತು ನಾ ಆ್ಯಕ್ಚುಲಿ ನೆಕ್ಸ್ಟ್ ಪ್ಲ್ಯಾಟ್ಫಾರ್ಮ್ಗೆ ಹತ್ತಬೇಕು ಅಂತ. ಅದು ಅಂದರೂ ಡೌಟಲ್ಲೇ ನಾನು ಪೂರಾ ಮ್ಯಾಪ್ ಚೆಕ್ ಮಾಡಿದೆ. ಇವಾಗ ಪ್ಲ್ಯಾಟ್ಫಾರ್ಮ್ ಅಲ್ಲಿ ಕನ್ಫ್ಯೂಸ್ ಇದೆ. ನನ್ನ ಅಜ್ಜ ನೋಡಿ ನಾನು ಹೆಲ್ಪ್ ಮಾಡಬೇಕಂತ ಕನ್ಫ್ಯೂಸ್ ಇದೆ. ಇವಾಗ ಹತ್ತೋದೇ ಆಯಿತು. ಇರೋದು ಇನ್ನೂ ಟೆಂಪಲ್ ಐತಿ ಗೊತ್ತು, ಅನಿಸ್ಬೇಕು. ಅದು ನಿಮಗೆ ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ದಟ್ ಇಸ್ ಬನಶಂಕರಿ ಟೆಂಪಲ್. ಆ್ಯಂಡ್ ಇವಾಗ ನಾನು ಹೋಗ್ತಾ ಇದ್ದೀನಿ ಮೆಟ್ರೋ ಹತ್ರ. ಮೆಟ್ರೋ ಹತ್ರ ಅಲ್ಲ, ಮೆಟ್ರೋ ಪ್ಲ್ಯಾಟ್ಫಾರ್ಮ್. ಇವಾಗ ರ್ಯಾಪಿಡೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವೆದರ್ ಚೆನ್ನಾಗಿದೆ. ಸೊ ನಾ ಇವಾಗ ಇಲ್ಲಿ ಲೊಕೇಶನ್ನಿಗೆ ಬಂದೀನಿ ಆ್ಯಂಡ್ ವ್ಲಾಗ್ ಮಾಡ್ತಿದ್ದೇನೆ. ಈ ಥರ ಇಲ್ಲ, ಯೂಟ್ಯೂಬಲ್ಲಿ ರೀಲ್ಸ್ಗೆ ಇಲ್ಲ, ಅದು ಆಯಿತು. ಇದು ನಾನು ಯೂಟ್ಯೂಬಲ್ಲಿ ನನ್ನ ಡೇ ಇನ್ ಲೈಫ್ ಈ ಥರ ಹೋಗ್ತಿದ್ದೀನಿ ಅಂತ ಒಂದು ಕಂಟೆಂಟ್ ಇಲ್ಲೇ ತಗೊಂಡು ಮಾಡ್ತಿದ್ದೆ ಯೂಟ್ಯೂಬ್ ಹಾಕೋಕ್ಕೆ. ಇಲ್ಲ ಇಲ್ಲ. ಸೊ ನಾವಿವಾಗ ಇಲ್ಲಿ ಸ್ಟೋರಿಗೆ ಬಂದಿದ್ದೀವಿ. ಆ್ಯಂಡ್ ಇವ್ರು ಕಿಶೋರ್ ಅವರು ಲಿರಿಕ್ಸ್ ಬರೀತಿದ್ದಾರೆ. ಸ್ಕ್ರಿಪ್ಟ್ ಬರತ್ತಾರೆ. ಆ್ಯಂಡ್ ಇವಾಗ ಶೂಟ್ ಮಾಡಬೇಕು. 3 ರೀಲ್ಸ್ ಶೂಟ್ ಮಾಡೋಣ. ಆ್ಯಂಡ್ ನಾ ಇದು ಪೂರಾ ಇದ್ರದ್ದು ತೋರಿಸ್ತೀನಿ ಸ್ಟೋರ್. ನಮ್ಗೆ ಆಮೇಲೆ ವೀಡಿಯೋ ಹಾಕಿ ಎಂಡಲ್ಲಿ ಹಾಕಿರ್ತೀನಿ ನೋಡಿ. ಇದು ನಮ್ಮ ಕೆಲಸ, ಯಾಕಂದರೆ ಸ್ಪೆಷಲ್ ಮೂಮೆಂಟ್ಸ್ಗೆ ಸ್ಪೆಷಲ್ ಡೆಕೋರೇಷನ್ ಬೇಕು. ಇವತ್ತೇ ಹಂಗೆ ಕಂಟಿನ್ಯೂ ಮಾಡಬೇಕಾದ್ರೆ ಬೇಡ, 2 ಲೈನ್ಸ್. ನಿಮ್ಮ ಇಮ್ಯಾಜಿನೇಷನ್ಗೆ ಲೈಫ್ ಕೊಡೋದು ನಮ್ಮ ಕೆಲಸ, ಯಾಕಂದರೆ ಸ್ಪೆಷಲ್ ಮೂಮೆಂಟ್ಸ್ಗೆ ಸ್ಪೆಷಲ್ ಡೆಕೋರೇಷನ್ ಬೇಕು. ಅಷ್ಟೇ. ನಿಮ್ಮ ಇಮ್ಯಾಜಿನೇಷನ್ಗೆ ಲೈಫ್ ಕೊಡೋದು ನಮ್ಮ ಕೆಲಸ. ನಿಮ್ಮ ಇಮ್ಯಾಜಿನೇಷನ್ಗೆ ಸ್ಪೆಷಲ್ ಡೆಕೋರೇಷನ್ ಬೇಕು. ನಿಮ್ಮ ಇಮ್ಯಾಜಿನೇಷನ್ಗೆ ಲೈಫ್ ಕೊಡೋದು ನಮ್ಮ ಕೆಲಸ, ಯಾಕಂದರೆ ಸ್ಪೆಷಲ್ ಮೂಮೆಂಟ್ಸ್ಗೆ ಸ್ಪೆಷಲ್ ಡೆಕೋರೇಷನ್ ಬೇಕು. ಅಷ್ಟೇ. ಓಕೆ. ನಿಮ್ಮ ಇಮ್ಯಾಜಿನೇಷನ್ಗೆ ಲೈಫ್ ಕೊಡೋದು ನಮ್ಮ ಕೆಲಸ, ಯಾಕಂದರೆ ಸ್ಪೆಷಲ್ ಮೂಮೆಂಟ್ಸ್ಗೆ ಸ್ಪೆಷಲ್ ಡೆಕೋರೇಷನ್ ಬೇಕು. ಇಬ್ರು ಮಿಸ್ ಮಾಡೋದು. ನಾನು ಎಲ್ಲ ಒಬ್ಬನೇ ಮಿಸ್ ಮಾಡ್ಬಿಡ್ತೀನಿ ಅನ್ಕೊಂಡು. ಸರಿ, ನಮ್ಮ ಕೆಲಸ. ನಿಕೆ ಯಾಕಂದರೆ ಕಲರ್ ಚೇಂಜ್ ಮಾಡು ಎಲ್ಲ. ಯಾಕಂದರೆ ನಿಮ್ಮ ಇಮ್ಯಾಜಿನೇಷನ್ಗೆ ಲೈಫ್ ಕೊಡೋದು ನಮ್ಮ ಕೆಲಸ, ಯಾಕಂದರೆ ಸ್ಪೆಷಲ್ ಮೂಮೆಂಟ್ಸ್ಗೆ ಸ್ಪೆಷಲ್ ಡೆಕೋರೇಷನ್ ಬೇಕು. ಸೂಪರ್. ಇವಾಗ ಬರ್ತದೆ. ನಿಮ್ಮ ನೆಕ್ಸ್ಟ್ ಇವೆಂಟ್ ಬಗ್ಗೆ ಎಲ್ಲರೂ ಮಾತಾಡೋ ಥರ ಸೆಲೆಬ್ರೇಟ್ ಮಾಡಬೇಕಂದ್ರೆ ಈಗಲೇ ಸ್ಪ್ರಿಂಕಲ್ ಸ್ಟೋರೀಸ್ಗೆ DM ಮಾಡಿ. ಎಲ್ಲರೂ ಮಾತಾಡೋ ಥರ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಈಗಲೇ ಸ್ಪ್ರಿಂಕಲ್ ಸ್ಟೋರೀಸ್ಗೆ DM ಮಾಡಿ. ನಿಮ್ಮ ನೆಕ್ಸ್ಟ್ ಇವೆಂಟ್ ಬಗ್ಗೆ ಎಲ್ಲರೂ ಮಾತಾಡೋ ಥರ ಸೆಲೆಬ್ರೇಟ್ ಮಾಡಬೇಕಂದ್ರೆ ನಿಮ್ಮ ನೆಕ್ಸ್ಟ್ ಇವೆಂಟ್ ಬಗ್ಗೆ ಎಲ್ಲರೂ ಮಾತಾಡೋ ಥರ ಇಲ್ಲ, ಇನ್ನು ಬೇಗ ಹೇಳಿದ್ರೆ ಜ್ಯೂಸ್ ಆ್ಯಕ್ಷನ್. ನಿಮ್ಮ ನೆಕ್ಸ್ಟ್ ಇವೆಂಟ್ ಬಗ್ಗೆ ಎಲ್ಲರೂ ಮಾತಾಡೋ ಥರ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಇವಾಗಲೇ ಸ್ಪ್ರಿಂಕಲ್ ಸ್ಟೋರೀಸ್ಗೆ DM ಮಾಡಿ. ಬಂತಾ?
ಏನು ಪೇಮೆಂಟ್ ಬದಲು ತಗೊಂಡು ರೆಡಿ ಲಕ್ಷ್ಮಿ ರೋಲಿಂಗ್ ಆ್ಯಕ್ಷನ್. ನಿಮ್ಮ ನೆಕ್ಸ್ಟ್ ಇವೆಂಟ್ ಬಗ್ಗೆ ಎಲ್ಲರೂ ಮಾತಾಡೋ ಥರ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಇವಾಗಲೇ ಸ್ಪ್ರಿಂಕಲ್ ಸ್ಟೋರೀಸ್ಗೆ ಡಿ ಎಮ್ ಮಾಡಿ. ಹಾಂ ಇಲ್ಲಿ ಸ್ಮೈಲ್ ಹೊರಟಾಯ್ತು, ಅಲ್ಲಿ ಹೇಳಿದ್ರೆ ಹಂಗೆ. ಈ ಎಕ್ಸ್ಪ್ರೆಷನ್ ಎಲ್ಲ ಕ್ಯಾಪ್ಚರ್ ಮಾಡಿ ಇದ್ರಲ್ಲಿ ಹಾಕ್ತೀನಿ ನನಗೆ ಟ್ರೋಲಲ್ಲಿ. ರೆಡಿ ಆ್ಯಕ್ಷನ್. ನಿಮ್ಮ ನೆಕ್ಸ್ಟ್ ಇವೆಂಟ್ ಬಗ್ಗೆ ಎಲ್ಲರೂ ಮಾತಾಡೋ ಥರ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಇವಾಗಲೇ ಸ್ಪ್ರಿಂಕಲ್ ಸ್ಟೋರೀಸ್ಗೆ ಡಿ ಎಮ್ ಮಾಡಿ. ನೈಸ್. ಆಯ್ತಾ? ಅದನ್ನ ಡ್ರೆಸ್ ಚೇಂಜ್ ಮಾಡಿದೆ. ಇನ್ನೂ ಒಂದು ಲಾಸ್ಟ್ ವಿಡಿಯೋ ಶೂಟ್ ಮಾಡಬೇಕು. ಆ್ಯಕ್ಚುಲಿ ಅದನ್ನ ಅರ್ಧ ಮಾಡಿಬಿಟ್ವಿ ನಾವು, ಬಟ್ ಆಮೇಲೆ ನೆನಪಾಯ್ತಕ್ಕೆ ನಾವು ಇನ್ನೊಂದು ಡ್ರೆಸ್ದಾಗ ಮಾಡಬೇಕಂತ ಅಂತ. ಸೊ ಇವಾಗ ಮಾಡತ್ತೀವಿ ಆ್ಯಂಡ್ ಅವ್ರು ನೆನಪು ಮಾಡಲಿಲ್ಲ ಅದನ್ನು. ಇಲ್ಲಿಂದ ಆ ಕಡೆ ಬರ್ತೀನಿ ಬ್ಲ್ಯಾಕ್ ಕಾಣಿಸಿದ್ರು. ನಾವೇ ಶೂಟ್ ಮಾಡ್ತಾ ಇದೀವಿ, ಮತ್ತೆ ಫಸ್ಟಿಂದ ಶೂಟ್ ಮಾಡಬೇಕು. 24 ಟೇಕ್ ತೊಗೊಂಡಿದ್ದಾರೆ, ಮತ್ತೆ ಎಷ್ಟು ಟೇಕ್ ತೊಗೊಂಡಿದ್ದಾರೆ ಅದಂತೂ ಭಯ ಇದೆ. ಮತ್ತೆ ಫಸ್ಟಿಂದ ಶೂಟ್ ಮಾಡಿ ಅವಾಗಲೇ ಹೇಳ್ಬೇಕಿಲ್ಲ ನೀವು ತಂದಿರೋದು. ಮತ್ತೆ ಹೇಳ್ಬೇಕಿಲ್ಲ, ನಾವು ಚೇಂಜ್ ಮಾಡಿಲ್ಲ, ಎಲ್ಲ ಅದರಲ್ಲೇ ಮಾಡ್ತಾ ಇದ್ದೀವಿ. ನಾನೇನೋ ಟೆನ್ಷನ್ ಇದೆ, ನಾನು ಬರ್ತಿದ್ದೀನಿ. ನೀವು ನೆನಪು ನೋಡ್ರಿ ಹಿಂಗೆ ಮಾಡ್ತಾ ಇರ್ತಾರೆ. ಹಾಂ ಹಾಂ ಇನ್ನೊಂದ್ಸತಿ ಮತ್ತೆ ಎಲ್ಲ ಇಲ್ಲೇ ಆಯಿತು, ಇಲ್ಲೊಂದು ಮತ್ತೆ ಇಲ್ಲ. ಓಕೆ ಹಾಂ ರೆಡಿ ರೋಲಿಂಗ್ ಆ್ಯಕ್ಷನ್. ಆ ಕಡೆ ಹೋಗಿ, ಈ ಕಡೆ ಸಾಕು, ಈ ಕಡೆ ಸಾಕು ಶಾಪಿಂಗ್, ಹಂಗೆ ಹೋಗಿ ಆ ಕಡೆ ಹೋಗಿ. ಸೊ ನಾ ಇವಾಗ ಇಷ್ಟೆಲ್ಲ ತಗೊಂಡಿದ್ದೀನಿ. ಏನನ್ಬೇಕು? ಹಾಂ ಇಷ್ಟೆಲ್ಲ ತೊಗೊಂಡಿದ್ದೀನಿ, ನಡಿ ಬಿಲ್ ಮಾಡ್ಸೋಣ. ರೆಡಿ ರೋಲಿಂಗ್ ಆ್ಯಕ್ಷನ್. ಸೊ ನಾ ಇವಾಗ ಇಷ್ಟೆಲ್ಲ ತಗೊಂಡಿದ್ದೀನಿ, ನಡೆ ರಿಬಿಲ್ ಮಾಡ್ಸೋಣ. ಖುಷಿನೇ ಇಲ್ಲ. ಸಾರಿ. ಹಾಂ ರೆಡಿ. ಸೊ ಇಷ್ಟೆಲ್ಲ ತೊಗೊಂಡಿದ್ದೀನಿ, ನಡಿ ಬಿಲ್ ಮಾಡ್ಸೋಣ. ರೆಡಿ 3 ಆ್ಯಕ್ಷನ್. ಸೊ ಇಷ್ಟೆಲ್ಲ ತಗೊಂಡಿದ್ದೀನಿ, ನಡೆ ರಿಬಿಲ್ ಮಾಡ್ಸೋಣ. ಇವಾಗ ಇದು ಬ್ಲಾಗ್ ಕ್ಯಾಮ್ರಾ ನಿಮ್ಮ ಕೈ. ಹಾಂ ರೋಲಿಂಗ್ ಆ್ಯಕ್ಷನ್. ಸೊ ನಾ ಇಷ್ಟೆಲ್ಲ ತಗೊಂಡಿನಿ, ಬರ್ರಿ ಬಿಲ್ ಮಾಡಿಸೋಣ. ಪಾರ್ಟಿ ಇವಾಗ ಇಲ್ಲಿ ಬೇಕಾದ್ರೆ ಕಸ್ಟಮರ್ ಮಾಡೋಣ, ಯಾರು ಶೂಟ್ ಮಾಡ್ತಾರೆ ಆಮೇಲೆ. ಅಂಗಡಿ ತುಂಬ ಐತೆ, ಅದು ಲಿಪಿ ಐತೆ ಇದು. ಇವಾಗ ಎಕ್ಸ್ಕ್ಯೂಸ್ ಮೀ ಅಂತ ಅಂತೀರಾ, ನೀವು ಬಿಲ್ ಮಾಡಬೇಕಲ್ಲ, ಐಟಮ್ ಬಿಲ್ ಮಾಡ್ತೀರಾ. ಇಡಬೇಕಲ್ಲ. ಹಾಂ ನೆಕ್ಸ್ಟ್ ನಾನು ಈ ಹಂಗೆ ತಗೊಳ್ಳ, ಅಲ್ಲಿಂದ ತಗೊಳ್ಳ. ಒಂದು ಸ್ವಲ್ಪ ಶೇಕಲ್ಲೇ ತಗೋ ನೀನು. ಇಲ್ಲ ಶೇಕ್ ಫೇಸ್ ಕಾಣಲ್ಲ. ಹೌದಾ, ಆ ಕಡೆ ಅಂತ ಆ ಕಡೆಯಿಂದ ಲೈಟ್ ಐತೆ. ಹಾಂ ಹಿಂಗೆ ಆಯ್ತು. ಇದು ಬರುತ್ತೆ. ಹಾಂ ನೀವು ಹಂಗೆ ಬಂದೆ ನಾನು ನಿಕ್ಕೆ ವಾಮ್ ಲೈಟ್ ಎಲ್ಲ ಆಫ್ ಮಾಡಿ. ಆಫ್ ಮಾಡಲಾ? ಸೆಟ್ ಆಗಿ ಏನಾದರೂ ಹೇಳಿ. ಇಲ್ಲೇ ಬರ್ರಿ ಎಲ್ಲರೂ. ನೀವು ಮಾತಾಡಿ, ನಾನು ತೋರಿಸ್ತೇನೆ. ನೀವು ಮಾತಾಡ್ರಿ. बर्थडे क्या बोलो क्या भारत माता की जय ಅಂತ. ಹಿಂಗೆ ಇಟ್ಬಿಡ್ತೀನಿ. ಬ್ಲಾಗರ್ಸ್ ಅಪ್ಪ ನೀವೆಲ್ಲ ಕಂಟಿನ್ಯೂಸ್ಲಿ ಟಾಕಿಂಗ್. ಸೊ ಬರ್ರಿ, ಇದನ್ನ ತಗೋರಿ, ಇದು ಪಾಪರ್ಸ್ ಅಂತಾರೆ, ಇದನ್ನ ಹಿಂಗೆ ಮಾಡಿದ್ರೆ ಅದು ಹಂಗಾಗುತ್ತೆ. ಹಿಂಗಾಗಲ್ಲ ಹಂಗಾಗಲ್ಲ ಏನೇನೋ ಹೇಳ್ಬೋದು. ನಾವು ಇಂಟ್ರೋವರ್ಟ್, ನಮ್ಗೆ ಜಾಸ್ತಿ ಮಾತಾಡಕ್ಕೆ ಬರಲ್ಲ. ಇಂಟ್ರೋವರ್ಟೇ ಬ್ಲಾಗರ್ಸ್ ಆಗಿಲ್ಲ. ಹಂಗೆ ಅನ್ಕೊಂಡು ಇಷ್ಟು ಮಾತಾಡ್ತಾರೆ, ಇನ್ನೇನಾರ ಎಕ್ಸ್ಟ್ರಾ ಅನ್ಕೊಂಡಿದ್ದಿದ್ರೆ. ನೋಡಿ ಲಕ್ಷ್ಮಿ,
ಹಿಂಗೆ ಇರ್ತೀನಿ ನಿಕ್ಕೆ ಅದೊಂದು ಮೂಮೆಂಟ್ ಅಲ್ವಾ ಅವ್ರು ಹಿಂಗೆ ನಡ್ಕೊಂಡ್ ಬರ್ತಾರೆ ಅವ್ರು ಅವ್ರದ್ರಲ್ಲೇ ಹಿಂಗೆ ಮೂಮೆಂಟ್ ಬಾ ಆಮೇಲೆ ನಾನು ಹಿಂಗೆ ಒಂದ್ಸರಿ ನೋಡ್ತೀನಿ ಹೇ ಲಕ್ಷ್ಮಿ ಅಂತ ಅಂತೀನಿ ಅದೇ ವಿಡಿಯೋಸ್ ಮಾಡ್ತಾರಲ್ಲ ಹಾಂ ಚೆನ್ನಾಗಿ ಅದೇ ಬ್ಲಾಗರ್ ಅಂತ ಪ್ಲೀಸ್ ಡೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಂ ಪ್ರಮೋಷನ್ ಮಾಡ್ಕೊಳ್ಳಿ ಸ್ಪ್ರಿಂಕಲ್ಸ್ ಪ್ರಮೋಷನ್ ನೀವು ಲಕ್ಷ್ಮಿ ನೀವು ಲಕ್ಷ್ಮೀ ಪಾಟೀಲ್ ಅಲ್ಲ ಬರ್ತಡೇ ಚೆನ್ನಾಗಿ ಮಾಡಲ್ಲ ಬರೀ ಯಾರ್ದೋ ಬರ್ಡೇ ಮಾಡ್ತಿದ್ರು ಯಾವ್ದು ರೀಲ್ಸ್ ಮಾಡ್ತೀರಲ್ಲ ನೀವು ಲಕ್ಷ್ಮೀ ಪಾಟೀಲ್ ಅಲ್ಲ ರೀಲ್ಸ್ ಮಾಡ್ತೀರಲ್ಲ ಬರ್ತಡೇ ಚೆನ್ನಾಗಿ ಮಾಡೋದಪ್ಪ ನೀವು ಹಂಗಂದ್ಲೆ ಬೇಡ ಅಂದ್ರೆ ಫನಿ ನಮ್ಮ ಫ್ರೆಂಡ್ ರೀಲ್ಸ್ ನೋಡ್ತಾರೆ ಇವಾಗ ಹಾಸ್ಪಿಟ್ಲಿಗೆ ಸೇರ್ಕೊಂತ ಬೇಡ ಅಲ್ಲ ಸುಮ್ಮನೆ ಪಂಚ್ ನಮ್ಮ ಫ್ರೆಂಡ್ ರೀಲ್ಸ್ ನೋಡ್ತಿದ್ದ ನಿಮ್ಮ ರೀಲ್ಸ್ ನೋಡಿ ಹಾಸ್ಪಿಟ್ಲಿಗೆ ಸೇರ್ಕೊಂಡ್ಬಿಟ್ಟಿ ಅಂತ ತೀರಾ ಇಂಟ್ರೆಸ್ಟ್ ಮಾಡಂಗಿಲ್ಲ ರೆಡಿ ಹಾಂ ಇಷ್ಟ ಹಾಂ ರೀಲ್ಸ್ ಚೆನ್ನಾಗಿ ಮಾಡ್ತೀರಾ ಹೇಳಿ ಮೇಡಮ್ ಏನು ಬೇಕು ಹೇಳಿ ಮೇಡಮ್ ನಾ ಏನು ಅನ್ಬೇಕಾವಾಗ ಅಲ್ಲ ಹೇಳಿ ಮೇಡಮ್ ಸರಿ ಅಂಗಡಿ ಎಲ್ಲ ತುಂಬ ಚಲೋ ಇದು ಮಾಡಿರಿ ಏನು ಮಾಡಿರಿ ಈ ಸೆಟಪ್ ಅಂದರೆ ಸೆಟಪ್ ಅಂತಾರೆ ಸೆಟಪ್ ಅಂತಾರೆ ಹಾಂ ಅಂಗಡಿ ಎಲ್ಲ ತುಂಬ ಚಲೋ ಸೆಟಪ್ ಮಾಡಿದ್ದೀರಿ ಹಾಂ ಮೇಡಮ್ ನಿಮಗೆ ಬರ್ಡೇ ಡೆಕೋರೇಷನ್ ಐಟಮ್ ಅಷ್ಟು ತಗೊಳ್ತಿದ್ದೀರಾ ತಗೊಳ್ಳಿ ಅಂಗಡಿ ಐಟಮ್ ಆದರೆ ಸ್ಪ್ರಿಂಕಲ್ ಸ್ಟೋರೇಜ್ ಅಂಗಡಿ ಹೆಸರು ಅದನ್ನು ನೀವು ಹೇಳ್ತೀರಾ ಯಾಕೋ ಒಡೆಯಂಗೆ ಕಾಣ್ತೀನಿ ನಾನೇ ವಾಪಸ್ ಹಾಂ ಇಷ್ಟ ಇವಾಗ ಏನಿಲ್ಲ ಬಿಲ್ ಮಾಡ್ಸಕ್ಕೆ ಬರ್ತೀರಿ ನೀವು ಲಕ್ಷ್ಮಿ ಅಂತೀನಿ ಹಾಂ ತುಂಬ ಚೆನ್ನಾಗಿ ಮಾಡ್ತೀರಾ ವೀಡಿಯೋಸ್ ಅಂತ ಅಂತೀನಿ ಥ್ಯಾಂಕ್ ಯು ಅಂಗಡಿ ಎಲ್ಲ ತುಂಬ ಚೆನ್ನಾಗಿ ಸೆಟಪ್ ಮಾಡಿದ್ದೀರಿ ಅಂತ ಹೇಳ್ತೀರಿ ಹಾಂ ಹೌದು ಮೇಡಮ್ ನಿಮಗೆ ಜಸ್ಟ್ ಡೆಕೋರೇಷನ್ ಐಟಮ್ಸ್ ಅಲ್ಲ ನಿಮಗೆ ನಾವೇ ಡೆಕೋರೇಷನ್ ಕೂಡ ನಾವೇ ನಿಮ್ಮ ಸ್ಪಾಟ್ ವಿಸಿಟ್ ಮಾಡಿ ಡೆಕೋರೇಷನ್ ಕೂಡ ಮಾಡ್ತೀವಿ ಅದು ತುಂಬ ಕಮ್ಮಿ ಪ್ರೈಸ್ಗೆ ಅಂತ ಹೇಳ್ತೀನಿ ಆಯಿತಾ ಹೌದು ಅದನ್ನು ಬರ್ಡೇ ಪ್ರೋಗ್ರಾಮ್ ಆಗಿರಲಿ ಅಥವಾ ಏನೇ ಒಂದು ಇವೆಂಟ್ಸ್ ಆಗಿರಲಿ ಎಲ್ಲ ನಮ್ಮ ಕಡೆಯಿಂದನೇ ಆರ್ಗನೈಸ್ ಮಾಡಿ ತುಂಬ ಲೋ ಬಡ್ಜೆಟಿಗೆ ಮಾಡ್ಕೊಡ್ತೀವಿ ಮೇಡಮ್ ಮಾಡ್ಕೊಡ್ತೀವಿ ಅಂತ ಹೇಳ್ತೀನಿ ಅಷ್ಟೇ ಆಯಿತಾ ಅದು ಹಂಗೆ ಹೇಳಿದಾಗ ಹೌದಾ ನೋಡಿರಿ ಮತ್ತೆ ಅಂತ ಹೇಳ್ಬಿಟ್ಟು ಆ ಕಡೆ ಕ್ಯಾಮ್ರಾ ತಿರುಗಿ ನೋಡಿರಿ ಮತ್ತೆ ನೀವು ಯಾರಾದರೂ ನಿಮ್ಮ ಕಡೆ ಬರ್ಡೇ ಅಥವಾ ಏನಾದ್ರು ಫಂಕ್ಷನ್ಸ್ ಮಾಡಿಸ್ತೀರಂದರೆ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿರಿ ತುಂಬ ಚಲೋ ಅಂದರೆ ಡೆಕೋರೇಷನ್ ಬೇಕಂದರೆ ಹಾಂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ ಸ್ಪ್ರಿಂಕಲ್ ಸ್ಟೋರೀಸ್ ಅಂತ ಮತ್ತಿಕೆರೆಯಲ್ಲಿ ಐಬ್ಯಾಗ್ ಪಕ್ಕನೇ ಇದೆ ನೀವು ಬರ್ರಿ ಮತ್ತಿಕೆರೆ ಹೌದು ಮತ್ತಿಕೆರೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೆ ಅಂತ ಹೇಳ್ಬಿಡಲ್ಲ ಅಷ್ಟೇ ಹೇಳ್ತೀನಿ ಬೇಡ ತಗೊಳ್ಳಿ ಒಂದು ಸತಿ ನೋಡ್ರಿ ನೀವು ಸೆಲೆಬ್ರೇಟ್ ಇವೆಂಟ್ ನ ಡೆಕೋರೇಷನ್ ನನಗೂ ನೋಡ್ರಿ ನೀವು ಬರ್ರಿ ಹಾಂ ನೋಡಿರಿ ನಿಮಗೂ ಯಾವ ಥರ ಡೆಕೋರೇಷನ್ ಬೇಕಂದ್ರೆ ಮಾಡ್ಕೊಡ್ತೀವಿ ನಿಮಗೂ ಯಾವ ಥರ ಡೆಕೋರೇಷನ್ ಬೇಕಂದ್ರೆ ಮಾಡ್ಕೊಡ್ತೀವಿ ನಾವು ಅಂತ ಹೇಳ್ತೀವಿ ಹೌದಾ ನೋಡಿರಿ ನೀವು ಯಾರಾದರೂ ಡೆಕೋರೇಷನ್ಸ್ ಬೇಕಂದರೆ ನಿಮ್ದು ಯಾವುದೇ ಥರ ಇವೆಂಟ್ಸ್ಗೆ ಡೆಕೋರೇಷನ್ ಬೇಕಂದ್ರೆ ಇಷ್ಟೇ ನೋಡಿರಿ ನಿಮ್ಮದು ಯಾವುದೇ ಥರ ಇವೆಂಟ್ಸ್ಗೆ ಡೆಕೋರೇಷನ್ ಬೇಕಂದರೆ ಸ್ಪ್ರಿಂಕಲ್ ಸ್ಟೋರೀಸ್ ಅಂತ ಮತ್ತಿಕೆರೆಯಲ್ಲಿ ನಿಯರ್ ಐಬ್ಯಾಗ್ ಸೊ ಬರ್ರಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ ಅಷ್ಟೇ ಅಲ್ಲ ಕಾಂಟ್ಯಾಕ್ಟ್ ಮಾಡಿರಿ ಅಷ್ಟೇ ಬರ್ರಿನೂ ಬೇಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನಾದ್ರು ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದು ಕಟ್ ಶಾರ್ಟ್ ಅದು ಲಾಸ್ಟಿಗೆ ತಗೊಳ್ಳೋದ್ರಿಂದ ಇವಾಗ ನಿಮ್ಮದು ಕಾನ್ವರ್ಸೇಷನ್ ಇದೆ ಅದು ಸ್ಪೆಷಲ್ ಓಕೆ ಹಾಂ ರೆಡಿ ನಿಕ್ಕಿ ಗೊತ್ತಾಯ್ತಾ ಯಾರು ಹ್ಞೂ ಮೇಡಮ್ ಶ್ವೇತಾ ಪಲ್ಲವಿ ಮೇಡಮ್ ಪಲ್ಲವಿನ ಎಲ್ಲ ಕನ್ಫ್ಯೂಸ್ ಶ್ವೇತಾ ಮ್ಯಾಮ್ ಸ್ಪ್ರಿಂಕಲ್ಸ್ ಅಂತ ಅಷ್ಟು ಹೌದಾ ಎರಡೆರಡು ಹೆಸರು ಇಟ್ಕೊಂಡವ್ರು ರೆಡಿ ಹಾಂ ರೋಲ್ ನಿಕ್ಕೆ ತಡೀಲಿ ನಾನು ಮೈಕ್ ಹಾಕೊಂಡಿಲ್ಲ ಮೈಕ್ ಕೊಡು ಮೈಕ್ ಲಕ್ಷ್ಮಿ ಹೇಳಿ ಇಷ್ಟೊಂದು ಸಾಹಸ ಮಾಡಕ್ ಹೋಗ್ಬಿಡಿ ಇರ್ಬೇಕು ಅಲ್ಲ ಒಳ್ಳೆತನ ಇರ್ಬೇಕು ನೀವು ಒಳ್ಳೆಯವ್ರೆ ಬೇಡ ಇಷ್ಟ ಎರಡು ಪಾಪರ್ಸ್ ಹಿಂಗೆ ತಗೋಬೇಕು ಅಂತ ಟ್ರೈ ಮಾಡಿದೆ ನೋಡುದ ಎರಡು ಬೋಟಿ ಕೊಟ್ರಿ ಎರಡು ಬೋಟಿ ಕೊಟ್ಟೆ ನೋಡಿ ಅದು ಮೈಕ್ ಇದೆ ಅಂದರೆ ಹೋಗಿ ಅದನ್ನು ತಗೋಬರೋಕ್ಕೆ ಎಷ್ಟು ಹೆಲ್ಪಿಂಗ್ ನೇಚರ್ ಅಂದರೆ ತುಂಬ ಹೆಲ್ಪಿಂಗ್ ನೇಚರ್ ಇದೆ ಓಕೆ ಹೇಳಿದ್ದೀನಿ ಖುಷಿ ಅದನ್ನ ಹೇಳಿದ್ದೀನಿ ಅಂತ ನೋಡಿ ಚಾಕು
ಕರೆಕ್ಟ್ ಹೇಳೋದು ಹೇಳ್ಸ್ಕೊಳಂಗೆ ಆಗ್ಬೇಕು. ಹಾಂ ರೆಡಿ ಹಾಂ ಸರಿ ರೆಡಿ ನಿಕ್ಕೆ ಹಾಂ ಇಲ್ಲ ಇಲ್ಲಿ ಬಿಲ್ಲಿಂಗ್ ಮಾಡಿರ್ತಾರೆ ಅವ್ರು ಚೆನ್ನಾಗಿ ಕಾಣಿಸ್ತಾರೆ ನನ್ನ ಚೆನ್ನಾಗಿ ಹಿಂಗೆ ಬಂದು ಹಿಂಗೆ ಇಡ್ಬೇಕಾ? ಹಾಂ ಹೌದು ಹಿಂಗೆ ಬಂದು ಹಿಂಗೆ ನಾರ್ಮಲ್ ಮಾಡ್ಕೊಳ್ತಾರೆ. ಹಾಂ ನಾನಿಲ್ಲಿ ಇಲ್ಲಿ ಬಿಲ್ಲಿಂಗ್ ಸೆಕ್ಷನ್ ಇಲ್ಲಿ ಇರ್ತೀನಿ. ಫೇಸಿಗೆ ಲೈಟ್ ಹಾಕೊಳ್ಳೋದು. ಲೈಟ್ ಇತ್ತಲ್ಲ ವಾರ್ಮ್ ಹಾಕ್ಲಾ? ವಾರ್ಮ್ ಹಾಕಿ ನೋಡಿ. ಇದೇ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ. ವೈಟ್ ಇದು ಚೆನ್ನಾಗಿ ಕಾಣುತ್ತೆ. ಫೇಸಿಗೆ ಕಾಣಿಸ್ತಾ ಇಲ್ಲ ನನಗೆ. ಹಾಂ ಯಾವುದೋ ದೆವ್ವ ಥರ ವಾರ ಮೂವಿ ಕಾಣಿಸ್ತಾ ಹೀಗೂ White ಉಂಟೆ, ಹೀಗೂ ಉಂಟೆ. ಅವರು ಎದ್ದಾರೆ ಅಂತ ವೈಟೇ ಸ್ವಲ್ಪ ಇನ್ನೂ ಕಮ್ಮಿ ಮಾಡಿ. ಇಲ್ಲ ಇಲ್ಲಿ ಅದು ಫೋಕಸ್ ಆಗ್ತಿದೆ. ಇಲ್ಲಿ? ಒಂದು ಫೋಟೋ ಕ್ಲಿಕ್ ಮಾಡಿ ತೋರಿಸ್ತೀನಿ. ಹಾಂ ಲೈಟೇ ಬೇಡ ಅಂತಿದ್ದೀನಿ. ಹೌದಾ ಲೈಟೇ ಬೇಡ ಹಂಗೆ ತೆಗಿ ಹಂಗೆ ಒಂದು ಫೋಟೋ ಕ್ಲಿಕ್ ಮಾಡಿ. ಆಟೋಲಿ ಇಟ್ಟಿದ್ಯಾ? ಮ್ಯಾನುವಲ್ ಆಫ್ ಇರಲಿ. ಮ್ಯಾನುವಲ್ ಹಾಕಲ್ಲ. ಮ್ಯಾನುವಲ್ ಬೇಡ ಆಟೋನೇ ಇಡು. ಇವತ್ತು ಇಟ್ಟಿದ್ದೀನಿ. ಹಾಂ ಓಕೆ ಇಷ್ಟು ಲೈಟ್ ಬೇಡ ಅಂದರೆ ಸರಿ ನ್ಯಾಚುರಲ್ ಲೈಟ್ ಅಷ್ಟು. ಚಲೋ ಪಿಚ್ಚು ಚಲೋ. ಇವ್ರ ಕಸ್ಟಮರ್ಸ್ ಅಂತೆ ಇವ್ರೇನು ಸಜೆಸ್ಟ್ ಮಾಡ್ತಿದ್ದಾರೆ ಅಂದರೆ ನಾನಿವಾಗ ವ್ಲಾಗ್ ಮಾಡಬೇಕು ಅಂತ. ಸೊ ಇಲ್ಲೆಲ್ಲ ಥರ ಡೆಕೋರೇಷನ್ ಐಟಮ್ಸ್ ಎಲ್ಲ ಸಿಗ್ತಿದೆ. ಲೈಕ್ ಏನೇನು ಬೇಕಲ್ಲ A to Z ನಿಮಗೆಲ್ಲ ಸಿಗುತ್ತಿಲ್ಲಿ. ಇವನ್ ಇನ್ಕ್ಲೂಡಿಂಗ್ ಕೇಕ್ ಡೆಕೋರೇಷನ್ ಆಯಿತು ಅದಕ್ಕೆಲ್ಲ ಆ್ಯಂಡ್ ಇವನ್ ಪ್ಲೇಟ್ಸ್ ಆಯಿತು ಇಲ್ಲೆಲ್ಲ ಸಿಗುತ್ತೆ. ಸೊ ಇಲ್ಲೇ ಬರ್ರಿ ನೀವು. ಇದು ಎಲ್ಲೈತಿ ಅಂದ್ರೆ ಮತ್ತಿಕೆರೆ ಅಲ್ಲ, ಮತ್ತಿಕೆರೆ ಕಡೆ ಇಬ್ಯಾಕೋ ಇದು ಐತಲ್ಲ ಐಸ್ ಕ್ರೀಮ್ ಪಾರ್ಲರ್ ಇಬ್ಯಾಕ್ ಅಂತ. ಇಬ್ಯಾಕು ಯಾವುದೋ ಐಸ್ ಕ್ರೀಮ್ ಪಾರ್ಲರು. ಸೊ ಇಲ್ಲಿ ನೋಡಿ ಎಲ್ಲ ಥರ ಚೆನ್ನಾಗಿದೆ. ಹಾಂ ಸೊ ಈ ಥರ ಏನಾದರೂ ಐಟಮ್ಸ್ ಇದ್ರೂ ಆ್ಯಂಡ್ ಇವನ್ ಕೇಕ್ ಮಾಡೋಕ್ಕೆ ಏನು ಬೇಕಲ್ಲ ಐಟಮ್ಸ್ ಎಲ್ಲ ಇದೆ. ಲೈಕ್ ಡಾರ್ಕ್ ಚಾಕ್ಲೇಟ್ ಆಯಿತು, ವೈಟ್ ಚಾಕ್ಲೇಟ್ ಆಯಿತು ಆ್ಯಂಡ್ ಎಸೆನ್ಸ್ ಆಯಿತು, ಮತ್ತು ಯುನೋ ಈ ಥರ ಹರ್ಷೀಸ್ ನ್ಯೂಟೆಲ್ಲ ಸ್ಪ್ರೆಡ್ ಸಿಗುತ್ತಲ್ಲ ಆ ಥರ ಎಲ್ಲ. ಸೊ ಎಲ್ಲ ಐಟಮ್ಸ್ ಸಿಗುತ್ತೆ, ಬನ್ನಿ ನೀವು. ಸೊ ಈ ಸ್ಟೋರಿಗೆ ಹಾಂ ಇದು ವೀಡಿಯೋ ತೊಗೋಬೇಕಾ ಇದನ್ನು? ಹಾಂ ಓಕೆ. ಸೊ ಇದು ಬರ್ರಿ ಇದಕ್ಕೆ ಆ್ಯಂಡ್ ಎಲ್ಲ ಐಟಮ್ಸ್ A to Z ಎಲ್ಲ ಸಿಗುತ್ತೆ. ಆ್ಯಂಡ್ ನಾನು ಈಗ ಬಂದೀನಿ, ಪ್ರಮೋಟ್ ಅಂತೂ ಮಾಡೋಕ್ಕಿಲ್ಲ, ಬಟ್ ಆ್ಯಕ್ಚುಲಿ ಎಲ್ಲ ಐಟಮ್ಸ್ ಸಿಗುತ್ತೆ. ನೀವು ಬರ್ರಿ ಆ್ಯಂಡ್ ಎಕ್ಸ್ಪ್ಲೋರ್ ಮಾಡಿರಿ. ಭಾಳ ಕಮ್ಮಿ ಪ್ರೈಸ್, ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ. ಆ್ಯಂಡ್ ಹಾಂ